ವಿಡಿಯೋದಲ್ಲಿ ಇವತ್ತು ನಾಗರ ಪಂಚಮಿ. ಯಾರೆಲ್ಲ ನಾಗರ ಪಂಚಮಿ ಪೂಜೆ ಮಾಡಿಲ್ಲ ಅಂತ ಅನ್ನೋರು ನಾಳೆ ದಿವಸನೂ ಕೂಡ ನೀವು ಪೂಜೆ ಮಾಡ್ಕೊಳ್ಬೋದು. ನಾಳೆ ಷಷ್ಠಿ ಇದೆ, ಅದು ಮಂಗಳವಾರ ಬಂದಿರುವಂಥ ಷಷ್ಠಿ. ತುಂಬ ಅಂದರೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಅದು ಮಂಗಳವಾರ ಷಷ್ಠಿ ಪೂಜೆ ಮಾಡುವಂಥದ್ದು ತುಂಬಾ ವಿಶೇಷ. ನಲ್ಲಿ ಭಾನುವಾರದಿಂದ ಮಂಗಳವಾರದವರೆಗೂ ನಾಗಾರಾಧನೆ ನಡೀತಾ ಇರುತ್ತೆ. ಈ ಭಾನುವಾರ ಸೋಮವಾರ ಯಾರೆಲ್ಲ ಮಾಡಿಲ್ಲ ಅಂತ ಅನ್ನೋರು ನಾಳೆ ದಿವಸ ಕೂಡ ನೀವು ತಪ್ಪದೆ ಪೂಜೆ ಮಾಡ್ಕೊಳ್ಬೋದು. ಸರ್ಪದೋಷ ಇರ್ಬೋದು, ಕಾಳ ಸರ್ಪದೋಷ ಇರ್ಬೋದು, ಪಿತೃದೋಷ ನಿವಾರಣೆಗೆ, ಚರ್ಮದ ಸಮಸ್ಯೆಗೆ, ನರಗಳ ಸಮಸ್ಯೆಗೆ, ಕಿವಿಯ ಸಮಸ್ಯೆಗೆ, ಕಣ್ಣಿನ ಸಮಸ್ಯೆಗೆ, ಭೂಮಿಗೆ ಸಂಬಂಧಪಟ್ಟಂತದ್ದು, ಸಂತಾನ ಫಲಕ್ಕಾಗಿ, ಮದುವೆ ವಿಳಂಬ ಆಗ್ತಾ ಇದ್ರೆ, ಇನ್ನೂ ಅತಿ ಮುಖ್ಯವಾಗಿ ನೀವು ಗಾಡಿ ಓಡಿಸ್ಬೇಕಾದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಗಾಡಿ ಓಡಿಸುವಾಗ ಪ್ರಾಣಿಗಳಿಗೆ ಹಾನಿ ಆಗಿದ್ರೆ ಅದೆಲ್ಲ ದೋಷ ಕೂಡ ನಿವಾರಣೆ ಆಗುತ್ತೆ. ಇನ್ನು ಕೆಲಸಕ್ಕೆ ಸಂಬಂಧಪಟ್ಟಂಥದ್ದೇ ಇರ್ಬೋದು, ಇದಕ್ಕೆಲ್ಲ ಕೂಡ ನಿಮಗೆ ಪರಿಹಾರ ಸಿಗುತ್ತೆ. ಶೇಷದೇವರ ಆರಾಧನೆ, ಶೇಷದೇವರ ವಿಶೇಷ ಆರಾಧನೆ ಇದು. ಅದರಲ್ಲೂ ಮಂಗಳವಾರ ಷಷ್ಠಿ ಪೂಜೆ ಮಾಡುವಂಥದ್ದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ತುಂಬ ಅಂದರೆ ತುಂಬಾನೇ ಶ್ರೇಷ್ಠವಾದದ್ದು. ಇದೇ ಆಗಸ್ಟ್ 18ನೇ ತಾರೀಕು ಮಂಗಳವಾರ ಷಷ್ಠಿ ಪೂಜೆ, ಅದನ್ನ ಸಿರಿಯಾಳ ಷಷ್ಠಿ ಪೂಜೆ ಅಂತಾನೂ ಕೂಡ ಕರೀತಾರೆ. ನಾಗರ ಪಂಚಮಿನ ಯಾಕೆ ಆಚರಿಸ್ಬೇಕು, ಇದರಿಂದ ಯಾವೆಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಾಗರ ದೇವತೆಗಳು ಹತ್ರದಲ್ಲಿ ಇಲ್ಲ ಅಂತ ಅಂದ್ರೆ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೊಳ್ಬಹುದು ಸರಳವಾಗಿ ಅಂತ ತಿಳಿಸ್ತಾ ಇದ್ದೀನಿ. ಇವ್ರಿಗೆಲ್ಲ ಈ ಡೌಟ್ ಇದೆ, ಹುತ್ತಕ್ಕೆ ಹೋಗ್ಬಿಟ್ಟೆ ಪೂಜೆ ಮಾಡಬೇಕಾ ಅಥವಾ ನಾಗರ ಕಟ್ಟೆಗೆ ಹೋಗ್ಬಿಟ್ಟು ನಾಗರ ಕಲ್ಲಿಗೆ ಪೂಜೆ ಮಾಡಬೇಕಾ ಅಂತ ಡೌಟ್ ಇದೆ. ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಾಗರ ಪಂಚಮಿ ದಿವಸ ನಾಗರ ದೇವರಿಗೆ ಪೂಜೆ ಮಾಡೋದ್ರಿಂದ ಈ ದಿನ ವಿಶೇಷವಾಗಿ ಶಿವನ ಆಶೀರ್ವಾದ ಕೂಡ ಸಿಗುತ್ತೆ. ಇನ್ನು ಮನೆಯಲ್ಲಿ ಇಷ್ಟೆಲ್ಲ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಶಿವನ ದೇವಸ್ಥಾನದಲ್ಲಿ ಈ ದಿನ ರುದ್ರಾಭಿಷೇಕ ಕೂಡ ಮಾಡಿಸಿರ್ತಾರೆ, ಅಥವಾ ಇದಕ್ಕೆ ಅಂತಾನೆ ಒಂದಿಷ್ಟು ದುಡ್ಡನ್ನು ಕೊಟ್ಟಿರ್ತಾರೆ. ಇದನ್ನ ಕೊಟ್ಬಿಟ್ಟು ಅವ್ರ ಮನೆಯವರ ಹೆಸರಲ್ಲಿ ಅರ್ಚನೆ ಮಾಡಿಸುವಂಥದ್ದು, ಅಭಿಷೇಕ ನೋಡ್ಕೊಂಡು ಬರುವಂಥದ್ದು, ದೇವರ ದರ್ಶನ ಮಾಡ್ಕೊಂಡು ಬರುವಂಥದ್ದು. ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ ಇದರಿಂದ ಸಾಕಷ್ಟು ಪರಿಹಾರಗಳು ಸಿಗುತ್ತೆ, ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ಮನೆಯಲ್ಲಿ ನಾಳೆ ಯಾವ ರೀತಿ ಸರಳ ಪೂಜೆ ಮಾಡ್ಕೊಳ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಆಗಸ್ಟ್ 17ನೇ ತಾರೀಕು ಈ ದಿನ ಸೋಮವಾರ ನಾಗರ ಪಂಚಮಿ, ಹಾಗಾಗಿ ಈ ದಿನ ಶಿವನ ಪೂಜೆಗೆ, ನಾಗರ ಪೂಜೆಗೆ ತುಂಬಾನೇ ವಿಶೇಷ. ಇನ್ನು ನಾಳೆ ಷಷ್ಠಿ ಇರೋದ್ರಿಂದ ಕೂಡ 4 ಗಂಟೆಗೆ ಎದ್ದೇಳಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮನೆ ಗುಡಿಸಿ ಒರೆಸಿ ತಲೆ ಸ್ನಾನ ಮಾಡಿಕೊಂಡು ಒಗ್ದಿರುವಂಥ ಮಡಿ ಬಟ್ಟೆನ ಹುಡ್ಕೊಂಡು ಇನ್ನು ಪೂಜೆಗೆ ಯಥಾಶಕ್ತಿ ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳು, ಸಂಪಿಗೆ, ಕೇದಕಿ, ಈ ರೀತಿ ಕೆಂಪು ಹೂವುಗಳು ಇದೆಲ್ಲನೂ ಕೂಡ ಇಟ್ಕೋಬೇಕಾಗುತ್ತೆ. ಮತ್ತೆ ಹಸಿ ಹಾಲು, ಒಂಚೂರು ಅರಿಶಿನ, ಅದಕ್ಕೆ 1-2 ಡ್ರಾಪ್ ಅಷ್ಟು ತುಪ್ಪ ಹಾಕೊಂಡ್ಬಿಟ್ಟು ಅಭಿಷೇಕ ಮಾಡುವಂಥದ್ದು. ಅಥವಾ ಪಂಚಾಮೃತ ಅಭಿಷೇಕಕ್ಕೆ ಹಾಲು, ತುಪ್ಪ, ಮೊಸರು, ಸಕ್ಕರೆ, ಹಣ್ಣು ಈ ಥರ, ಅಥವಾ ಡ್ರೈ ಫ್ರೂಟ್ಸು, ಬಾಳೆಹಣ್ಣು, ಈ ಥರ 5 ಪದಾರ್ಥಗಳನ್ನು ರೆಡಿ ಮಾಡಿಟ್ಕೋಬೇಕಾಗುತ್ತೆ. ಅಥವಾ ಬರೀ ಹಾಲಿನಿಂದ ನೀವು ಅಭಿಷೇಕ ಕೂಡ ಮಾಡ್ಕೊಳ್ಬೋದು, ಅಥವಾ ಜಲಾಭಿಷೇಕ ಕೂಡ ನೀವು ಮಾಡ್ಕೊಳ್ಬಹುದು. ನಿಮ್ಮ ಮನೆಯಲ್ಲಿ ಬೆಳ್ಳಿ ನಾಗರು ಆ ರೀತಿ ಇಟ್ಕೊಂಡಿದ್ರೆ ನೀವು ಅಭಿಷೇಕ ಮಾಡ್ಕೊಳ್ಬಹುದು. ಮತ್ತೆ ಶಿವದೇವರು, ನಾರಾಯಣ, ಗಣೇಶ ವಿಗ್ರಹ ಇದ್ರೂ ಕೂಡ ನೀವು ಅಭಿಷೇಕವನ್ನ ಮಾಡ್ಕೊಳ್ಬಹುದು. ಶಿವ ತನ್ನ ಕತ್ತಲ್ಲೂ ಕೂಡ ಹಾವನ್ನ ಸುತ್ತಕೊಂಡಿರ್ತಾರೆ, ಹಾಗೆ ಗಣಪತಿಯ ಹೊಟ್ಟೆನಲ್ಲೂ ಕೂಡ ಹಾವನ್ನ ಸುತ್ತಕೊಂಡಿರ್ತಾರೆ. ಇನ್ನು ಭಗವಂತ ಮಲಗುವಂತ ಹಾಸಿಗೆ ಆಗಿನೇ ಶೇಷದೇವರು ಇರೋದು. ಅದಕ್ಕೋಸ್ಕರ ಬೆಳ್ಳಿ ನಾಗರು ಇಲ್ಲ ಅಂತ ಅಂದ್ರೆ ಈ ವಿಗ್ರಹಗಳನ್ನ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೊಳ್ಬಹುದು. ಬೆಳ್ಳಿ ಅಥವಾ ಹಿತ್ತಾಳೆದಾದ್ರೂ ಪರವಾಗಿಲ್ಲ, ನಾಗರನ್ನ ಇಟ್ಕೊಂಡಿದ್ರೆ ಈ ರೀತಿ ಅಭಿಷೇಕ ಮಾಡಿಕೊಳ್ಬಹುದು. ಈ ರೀತಿ ಪಂಚಾಮೃತ ಅಭಿಷೇಕ ಅಥವಾ ಕ್ಷೀರಾಭಿಷೇಕಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ. 2 ತುಪ್ಪದ ದೀಪಗಳು, ಇನ್ನು ನೈವೇದ್ಯಕ್ಕೆ ಚಿಗಳಿ ತಂಬಿಟ್ಟು ಇದನ್ನ ಮಾಡಿಡ್ಬೋದು. ಈ ರೀತಿ ನೈವೇದ್ಯ ಮಾಡಿಟ್ಬಿಟ್ಟು ಯಥಾಶಕ್ತಿ ಸಿದ್ಧತೆನ ಮಾಡ್ಕೊಳ್ಳಿ. ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ 30 ನಿಮಿಷದ ಒಳಗಾಗಿ ಮನೆಯಲ್ಲಿ ಪೂಜೆ ಮಾಡ್ಕೋಬೇಕು. ನಾಗರ ಕಟ್ಟೆಗೆ ಹೋಗ್ಬಿಟ್ಟು ನಾಗರ ದೇವರ ಪೂಜೆ ಮಾಡ್ತೀರಾ ಅಂತ ಅಂದರೆ 7 ಗಂಟೆ 30 ನಿಮಿಷದ ಒಳಗಾಗಿ ನೀವು ಪೂಜೆ ಮುಗಿಸ್ಕೋಬೇಕಾಗುತ್ತೆ. ಇದೇ ಒಳ್ಳೆಯದು. ಇನ್ನು ಕ್ಯಾಲೆಂಡರ್ನಲ್ಲಿ ನೋಡ್ಕೊಳ್ಳಿ, ರಾಹುಗಾಲ, ಯಮಗಂಡ ಕಾಲ, ಗುಳಿಕ ಕಾಲ ಯಾವ್ಯಾವ ಸಮಯದಲ್ಲಿ ಇರುತ್ತೆ ಅಂತ ನೀವು ನೋಡ್ಕೊಂಡ್ಬಿಟ್ಟು ಆ ಸಮಯ ಬಿಟ್ಬಿಟ್ಟು ನೀವು ಬೇರೆ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಬೋದು. ಆದರೆ ಆದಷ್ಟು ನಾನು ಹೇಳೋವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ನಾನು ನಿಮಗೆ ಪ್ರಿಫೇರ್ ಮಾಡ್ತೀನಿ. ತುಂಬ ವಿಶೇಷ ಏನು ಅಂತಂದರೆ ನಾಗರ ಪೂಜೆಗಳನ್ನು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಮಾಡಬೇಕು, ಅಥವಾ 8 ಗಂಟೆ ಒಳಗಾಗಿ ಮಾಡ್ಕೋಬೇಕು. ಈ ರೀತಿ ಪೂಜೆಗೆ ನೀವು ನೈವೇದ್ಯ, ದೀಪಗಳು ಎಲ್ಲನೂ ಕೂಡ ಸಿದ್ಧ ಮಾಡ್ಕೊಂಡಿದ್ದಾದ್ಮೇಲೆ ಮೊದಲು ಹೊರಗಡೆ ತುಳಸಿ ದೀಪನ ಹಚ್ಚಬೇಕು. ತುಳಸಿ ದೇವಿಗೆ ನಮಸ್ಕಾರ ಮಾಡಿಕೊಂಡು ಆ ನಂತರ ಹೊಸ್ಲಿಗೆ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಂತರ ಒಳಗಡೆ ಬಂದ್ಬಿಟ್ಟು ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಬೇಕು. ಮೊದಲು ಗಣಪತಿಗೆ ನಮಸ್ಕಾರ ಮಾಡ್ಕೊಳ್ಳಿ, ಗರ್ಕೆನ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಥಾಶಕ್ತಿ ಈ ಷಷ್ಠಿ ದಿವಸ ನಾನು ಮನೆಯಲ್ಲೇ ಈ ರೀತಿ ಸರಳವಾಗಿ ಪೂಜೆ ಮಾಡ್ತಾ ಇದ್ದೀನಪ್ಪ ಅಂತ ಹೇಳ್ಕೊಂಡು, ಏನು ನಾಗರಕಟ್ಟೆ ಹತ್ರ ನೀವು ಪೂಜೆ ಮಾಡೋರು ಕೂಡ ಅಷ್ಟೇ ಮೊದಲು ಮನೆಯಲ್ಲಿ ಈ ರೀತಿ
ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗ್ಬಿಟ್ಟು ನಾಗರಕಟ್ಟೆ ಹತ್ರ ನೀವು ನಾಗದೇವ್ರಿಗೆ ಅಥವಾ ಹುತ್ತಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ಬೋದು. ನಿಮ್ಮ ಪ್ರಾರ್ಥನೆ ಆದ್ಮೇಲೆ ಅಭಿಷೇಕಕ್ಕೆ ಸಿದ್ಧತೆನ ಮಾಡ್ಕೊಳ್ಬಹುದು. ಒಂದು ಪ್ಲೇಟ್ ನಲ್ಲಿ ಅಥವಾ ಒಂದು ಬಟ್ಲಲ್ಲಿ ಶಿವಲಿಂಗ, ಗಣೇಶನ ವಿಗ್ರಹ ಮತ್ತೆ ಬೆಳ್ಳಿ ಅಥವಾ ಹಿತ್ತಾಳೆದು ನಾಗರದ್ದು ಇಟ್ಕೊಂಡಿದ್ರೆ, ಅಥವಾ ನಾನು ಆಗ್ಲೇ ಹೇಳ್ದಂಗೆ ವಿಗ್ರಹಗಳು ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಗಣಪತಿಯನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಬಹುದು ಈ ದಿನ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಗಣಪತಿಯ ಹೊಟ್ಟೆನಲ್ಲೂ ಕೂಡ ಹಾವನ್ನ ಸುತ್ಕೊಂಡಿರ್ತಾರೆ. ಹಾಗೆ ಶಿವನ ಕೊರಳಲ್ಲೂ ಕೂಡ ವಾಸುಕಿ ಸರ್ಪ ಇರುತ್ತೆ. ಇನ್ನು ವಿಷ್ಣು ನಾರಾಯಣನ ವಿಗ್ರಹ ಇದೆ ಅಂತ ಅಂದ್ರೆ ಇಟ್ಟು ಪೂಜೆ ಮಾಡ್ಕೊಳ್ಬಹುದು. ಆ ಭಗವಂತ ಆದಿಶೇಷನ ಮೇಲೇನೆ ಯಾವಾಗ್ಲೂ ಮಲಗಿರೋಂಥದ್ದು. ಹಂಗಾಗಿ ಈ 3 ದೇವತೆಗಳನ್ನ ನೀವು ಈ ದಿನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಬಹುದು. ತುಂಬಾನೇ ಶ್ರೇಷ್ಠವಾದದ್ದು. ನಮ್ಮ ಮನೆಗಳಲ್ಲಿ ಶಿವನ ವಿಗ್ರಹ ಇಲ್ಲ, ನಾಗರ ವಿಗ್ರಹನೂ ಇಲ್ಲ, ಅಥವಾ ನಾರಾಯಣನ ವಿಗ್ರಹನೂ ಇಲ್ಲ ಅಂತ ಅಂದ್ರೂ ಕೂಡ ಪರವಾಗಿಲ್ಲ. ಯಾವುದೇ ವಿಗ್ರಹ ಇಲ್ಲ ಅಂತ ಅಂದ್ರೂ ಕೂಡ ಗಣಪತಿ ವಿಗ್ರಹ ಅಂತೂ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಗಣಪತಿ ವಿಗ್ರಹ ಇಟ್ಬಿಟ್ಟು ನೀವು ಷಷ್ಠಿ ದಿವಸ ಪೂಜೆ ಮಾಡ್ಕೊಳ್ಬಹುದು. ಪದ್ಧತಿ ಇರೋರು ಶಾಸ್ತ್ರದ ಪ್ರಕಾರ ಪೂಜೆ ಮಾಡ್ತಾ ಇರ್ತಾರೆ. ಪದ್ಧತಿ ಇಲ್ಲ ಅನ್ನೋರು ಸರಳವಾಗಿ ಈ ರೀತಿ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ಇದೆಲ್ಲ ಯಾವುದೇ ರೀತಿ ಆಚರಣೆಗಳು ಕೂಡ ಏನೂ ಇಲ್ಲ. ಆದರೆ ನಾನು ಇದನ್ನೆಲ್ಲ ತಿಳ್ಕೊಂಡು ಇದರ ಮಹಿಮೆನ ತಿಳ್ಕೊಂಡು ಪೂಜೆ ಮಾಡ್ತಾ ಬಂದಿದ್ದೀನಿ. ಈ ಥರನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದು ವಿಗ್ರಹ ಇದ್ರೂ ಕೂಡ ಅಭಿಷೇಕ ಮಾಡಿ ಆ ನಂತರ ಪೂಜೆನ ಶುರು ಮಾಡ್ಕೊಳ್ಬೋದು. ಶುದ್ಧವಾದ ನೀರಿನಿಂದ ತೊಳೆದ್ಬಿಟ್ಟು ಗಂಧ ಕುಂಕುಮ ಎಲ್ಲನೂ ಕೂಡ ಹಚ್ಬಿಟ್ಟು ಆ ವಿಗ್ರಹಕ್ಕೆ ಅಲಂಕಾರ ಮಾಡ್ಕೊಳ್ಬೇಕು. ನೀವು ಗಣಪತಿ ವಿಗ್ರಹ ಇಟ್ಟು ಅಭಿಷೇಕ ಮಾಡ್ತೀರಾ ಅಂತ ಅಂದ್ರೆ ಗರಿಕೆ, ಬಿಳಿ ಹೂವ, ಎಕ್ಕದ ಹೂವ ಇದನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಕೊಳ್ಬಹುದು. ಶಿವಲಿಂಗ ಇಟ್ಟಿದ್ದೀರಾ ಅಂತ ಅಂದ್ರೆ ಬಿಲ್ಪತ್ರೆ, ಎಕ್ಕದ ಹೂವು, ಯಾವುದೇ ಬಿಳಿ ಹೂವನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಬಹುದು. ಬೆಳ್ಳಿ ನಾಗರನ್ನ ಇಟ್ಟು ಅಭಿಷೇಕ ಮಾಡಿದ್ರೆ ತುಳಸಿ, ಬಿಳಿ ಹೂಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಬಹುದು. ಅಥವಾ ನಾರಾಯಣನ ವಿಗ್ರಹ ಇಟ್ಟು ಅಭಿಷೇಕ ಮಾಡಿದ್ರು ಕೂಡ ತುಳಸಿ ಮತ್ತೆ ಹೂವನ್ನ ಇಟ್ಬಿಟ್ಟು ಅಲಂಕಾರ ಮಾಡಿಬಿಟ್ಟು ಮತ್ತೆ ವಿಗ್ರಹಗಳ ಮುಂದೆ 2 ತುಪ್ಪದ ದೀಪನ ಹಚ್ಚಿಡ್ಬೇಕು. ನೈವೇದ್ಯವನ್ನು ಕೂಡ ಜೋಡಿಸಿಡ್ಬೇಕು. ಈ ಥರ ಸಿದ್ಧತೆ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಬಿಳಿ ಹೂಗಳಿಂದ ಅರ್ಚನೆ ಮಾಡ್ತಾ ಅಭಿಷೇಕವನ್ನು ಮಾಡ್ಕೊಳ್ಳಿ. ಅಷ್ಟೋತ್ತರ ಹೇಳೋದಿಕ್ ಬರಲ್ಲ ಅಂತ ಅನ್ನೋರು ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಅಂತ ಹೇಳ್ಕೊಳ್ಳಿ, ಅಥವಾ ಓಂ ಶರವಣ ಭವಾಯ ನಮಃ ಅಂತ ಹೇಳ್ಕೊಂಡು 108 ಸಲ ಹೇಳ್ಕೋಬೇಕು. ಯಾವ ದೇವ್ರನ್ನ ಇಟ್ಟು ನೀವು ಪೂಜೆ ಮಾಡ್ತಿರೋ ಆ ದೇವರ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ನಿಮ್ಮ ಸಮಯ ಹೇಗಿರುತ್ತೋ ಆ ರೀತಿ ನೀವು ನೋಡ್ಕೊಂಡು ಈ ಪೂಜೆನ ಮಾಡ್ಕೊಳ್ಳಿ. ಕೈಯಲ್ಲಿ ಹೂವಕ್ಷತೆ ಇಟ್ಕೊಂಡು ಹೇಳ್ಕೊಳ್ಳಿ. ಇದಿಷ್ಟನ್ನು ಮಾಡಿಬಿಟ್ಟು ನೈವೇದ್ಯವನ್ನು ಅರ್ಪಿಸ್ಬೇಕು, ಮಂಗಳಾರತಿ ಮಾಡಬೇಕು. ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೋಬೇಕು. ಕೊನೆಯಲ್ಲಿ ಕ್ಷಮಾರ್ಪಣ ಮಂತ್ರ ಅದನ್ನ ಹೇಳ್ಕೋಬೇಕು. ಇದು ಹೇಳೋದಿಕ್ ಬರಲ್ಲ ಅಂತ ಅನ್ನೋರು ಕೂಡ ದೇವ್ರ ಮುಂದೆ ಕೂತ್ಕೊಂಡ್ಬಿಟ್ಟು ನಾವು ಮಾಡಿರುವಂಥ ಪೂಜೆ ಆಗಿರ್ಬೋದು, ಹೇಳಿರುವಂಥ ಮಂತ್ರದಲ್ಲೇ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಪ್ಪ ಅಂತ ಕೇಳ್ಕೊಳ್ಬೇಕು. ನನಗೆ ಈ ರೀತಿ ಪೂಜೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳ್ಕೊಳ್ಳಿ. ಇಷ್ಟು ಪೂಜೆ ಮಾಡಿದ್ರೆ ಸಾಕಾಗುತ್ತೆ. ನಾವೇನೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ನಮಗೆ ಖುಷಿ ಇರಬೇಕು, ತೃಪ್ತಿ ಇರಬೇಕು. ಅದನ್ನು ಖುಷಿಯಿಂದ ದೇವ್ರ ಹತ್ರ ಹೇಳಿದಾಗ ಖಂಡಿತ ಆ ಭಗವಂತ ಸ್ವೀಕರಿಸ್ತಾರೆ. ಅದಕ್ಕೆ ತಕ್ಕಂತಹ ಫಲ ಕೂಡ ನಮಗೆ ಸಿಗುತ್ತೆ. ಯಾವುದೇ ಕೆಲಸ ಆದರೂ ಅಷ್ಟೇ ನಾವು ಮನಸ್ಸಿಂದ ಶ್ರದ್ಧೆಯಿಂದ ಮಾಡಿದ್ರೆ ಸಾಕು ಅಷ್ಟೇನೆ. ಹೀಗೆ ಪೂಜೆ ಮಾಡಬೇಕು, ಹಾಗೆ ಪೂಜೆ ಮಾಡಬೇಕು ಅಂತ ಆ ಥರ ಎಲ್ಲ ಏನೂ ಇಲ್ಲ. ನಾವು ಹೇಗೆ ಮಾಡಿದ್ರು ಕೂಡ ಆ ಭಗವಂತ ಸ್ವೀಕರಿಸ್ತಾರೆ. ಯಾಕಂದ್ರೆ ಸಮಯ, ಸಂದರ್ಭ, ಅನುಕೂಲ ಎಲ್ಲ ಕೂಡ ನಾವು ಇರುವಂಥ ಪರಿಸ್ಥಿತಿನೂ ಕೂಡ ಭಗವಂತನಿಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಮಾಡೋದು ಮುಖ್ಯ, ನಾವು ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಯಥಾಶಕ್ತಿ ಆಚರಣೆ ಮಾಡ್ಕೊಳ್ಳಿ. ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಕೂಡ ಸಿಗಲಿ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿದಾದ್ಮೇಲೆ ತಪ್ಪದೆ ನೀವು ದೇವಸ್ಥಾನಕ್ಕೆ ಹೋಗಲೇಬೇಕು. ಯಾಕಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನಾಗದೇವರು ಇದ್ದೇ ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೀವು ಹಾಲು ಎರಿಯೋದಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ನವನಾಗ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಅದನ್ನು ನೀವು ಹೇಳ್ಕೊಳ್ಬೇಕು. ಅಂದರೆ 9 ಸರ್ಪಗಳ ಹೆಸರು ಅದನ್ನು ಹೇಳ್ಕೋಬೇಕು. ಇಲ್ಲ ಅಂತ ಅಂದರೆ ನಮಸ್ಕಾರ ಮಾಡಿಕೊಂಡು ಬರ್ಬೋದು, ಪರವಾಗಿಲ್ಲ. ಒಟ್ಟಿನಲ್ಲಿ ಈ ದಿನ ಭಗವಂತನ ದರ್ಶನ ಮಾಡೋದು ಒಳ್ಳೆಯದು. ಇದು ನಾಳೆ ಮಂಗಳವಾರ, ಷಷ್ಠಿ ಕೂಡ ಇದೆ. ಉಪವಾಸ ಇದ್ದರೆ ಒಳ್ಳೆಯದು. ಉಪವಾಸ ಇರೋ ಅಂಥವರು ಹಾಲು ಹಣ್ಣು ತಗೊಂಡು ನೀವು ಉಪವಾಸ ಮಾಡ್ಕೊಳ್ಬೋದು. ಈ ದಿನ ಬೇಯಿಸಿರುವಂಥ ಪದಾರ್ಥನ ತಿನ್ನೋದಕ್ಕೆ ಹೋಗ್ಬೇಡಿ. ಹಾಗೆ ಮನೆಯಲ್ಲೂ ಕೂಡ ಅಷ್ಟೇ ಉದ್ದ ಇರುವಂಥ ತರಕಾರಿನ ಯಾವುದೇ ಕಾರಣಕ್ಕೂ ಕಟ್ ಮಾಡೋದೇ ಆಗಿರ್ಬೋದು, ಅಥವಾ ದೋಸೆ ಹಾಕೋದೇ ಆಗಿರ್ಬೋದು, ಚಪಾತಿ ಹಾಕೋದೇ ಆಗಿರ್ಬೋದು, ಮ್ಯಾಗಿ ಮತ್ತು ನೂಡಲ್ಸು ಇದನ್ನೆಲ್ಲ ಬೇಯಿಸೋದೇ ಆಗಿರ್ಬೋದು. ಮಕ್ಕಳು ಕೇಳ್ತಾರೆ, ಹಠ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮ್ಯಾಗಿ ಮಾಡ್ಕೊಡೋದು, ನೂಡಲ್ಸ್ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ತಪ್ಪುಗಳನ್ನು ಮಾಡಬೇಡಿ. ಉಪವಾಸ ಏನು ಕಡ್ಡಾಯ ಅಂತೂ ಏನೂ ಇಲ್ಲ.
ನಿಮ್ಮ ದೇಹ ಸ್ಥಿತಿನ ನೋಡಿಕೊಂಡು ನೀವು ಪೂಜೆ ಮಾಡ್ಕೊಳ್ಬೋದು, ಅಥವಾ ಬೆಳಗ್ಗೆ ಪೂಜೆ ಆಗೋವರೆಗೂ ಹಾಗೆ ಇದ್ಬಿಟ್ಟು ಆಮೇಲೆ ನೀವು ಏನಾದರೂ ತಿನ್ಬೋದು. ಒಟ್ಟಿನಲ್ಲಿ ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಪದಾರ್ಥಗಳನ್ನು ತಿನ್ನಬೇಡಿ. ಬೇಯಿಸಿರುವಂಥದ್ದು ಕರಿದ ಪದಾರ್ಥಗಳನ್ನು ತಿನ್ನೋದಕ್ಕೆ ಹೋಗಬೇಡಿ. ಇನ್ನು ಸಂಜೆ ಕೂಡ ಅಷ್ಟೇ ಕೈಕಾಲು ಮುಖ ತೊಳ್ಕೊಂಬಿಟ್ಟು ಮನೆಯಲ್ಲಿ ದೇವ್ರ ದೀಪ ಹಚ್ಬಿಟ್ಟು, ಇನ್ನು ನಾವು ಯಾವ ದೇವ್ರನ್ನೂ ಕೂಡ ಪ್ರತಿಷ್ಠಾಪನೆ ಮಾಡಿಲ್ಲ ಅಲ್ವಾ, ಹಾಗಾಗಿ ವಿಸರ್ಜನೆ ಮಾಡಬೇಕು, ಕದಲಿಸ್ಬೇಕು, ಕೆಂಪಾರತಿ ಮಾಡಬೇಕು ಆ ಥರ ಏನೂ ಇಲ್ಲ. ಇದಿಷ್ಟು ಕೂಡ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೊಳ್ಬೋದು ಅಂತ ತಿಳಿಸಿದ್ದೀನಿ. ಇನ್ನು ಯಾರೆಲ್ಲ ನಾಗರ ದೇವ್ರಿಗೆ ಪೂಜೆ ಮಾಡಿಲ್ಲ ಅಂತ ಅನ್ನೋರು ನಾಳೆ ಆದರೂ ಮಾಡ್ಕೊಳ್ಳಿ. ಮಂಗಳವಾರ ಷಷ್ಠಿ ಇದೆ, ತುಂಬ ಅಂದರೆ ತುಂಬ ಒಳ್ಳೆಯದು. ಸುಬ್ರಹ್ಮಣ್ಯ ದೇವರಿಗೆ ಹೇಳಿ ಮಾಡಿಸಿರುವಂಥ ದಿನ ಅಂತಲೇ ಹೇಳ್ಬೋದು. ಆದಷ್ಟು ಮಡಿಯಿಂದ ನಿಯಮದಿಂದ ಪದ್ಧತಿ ಪ್ರಕಾರ ನೀವು ಹೇಗೆ ಮಾಡ್ತೀರೋ ಆ ರೀತಿ ನೀವು ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.